ಮಾಡಕತ್ತೀವಲ್ಲ ಈ ನಮ್ಮ ಹೋರಿ ಹಬ್ಬದ ಹೋರಾಟ ಸಮಿತಿಯವ್ರ ಪರ್ಮಿಷನ್ ನಾವೇನು ಈಗ ಹೋರಾಡಿ ಇದನ್ನೆಲ್ಲ ಮಾಡಿ ತೊಗೊಂಬಂದ ಮೇಲೆ ಈಗ ನಮಗಾಗ್ಲಿದ್ದವ್ರು ಕುತ್ಕೊಂಡು ಬೇರೆ ಬೇರೆ ನಮ್ಮ ಹೋರಾಟ ಸಮಿತಿಯವ್ರ ಪರ್ಮಿಷನ್ ತೊಗೊಂಡು ಅವ್ರು ಹಬ್ಬ ಮಾಡ್ಬೇಕ್ರಿ. ನಮ್ಮ ಜಿಲ್ಲಾದ ಮಾಡ್ಬೇಕಂದ್ರೆ ಅವರು ಈ ಹೋರಾಟ ಸಮಿತಿಯವ್ರ ಕಡೆಯಿಂದ ನಾವೇನು ಇಷ್ಟು ಜನ ಗ್ರೂಪ್ ಅದಾವಲ್ಲ ಇವ್ರ ಕಡೆಯಿಂದ ನಾವೇನು ಕಮಿಟಿ ಮಾಡ್ಕೊಂಡಿವಲ್ಲ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ಅವ್ರು ಹಬ್ಬ ಮಾಡ್ಬೇಕು. ಈಗ ನಾಳೆ ಬೆಳಿಗ್ಗೆ ನಾವು ಇಷ್ಟೆಲ್ಲ ಮಾಡ್ಕೊಂಡು ಸಂದೀಪ್ ಅಣ್ಣವ್ರು ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಕೋರ್ಟ್ನಾಗ ಕಚೇರಿಯಾಗ ಗುದ್ದಾಡಿ ಬಂದ್ಮೇಲೆ ನಮಗಾಗ್ಲಿಲ್ಲ ಅವ್ನು ಹಬ್ಬ ಮಾಡಿದ್ನ ಹಾಳು ಮಾಡಿದ್ರೆ ಇವ್ರು ಮತ್ತು ಗೃಹ ಕಚೇರಿ ಬರೋರು ನಮ್ಮ ಮೇಲೆ ಕಾಡಾಟ ಸಮಸ್ಯೆ ತರೋರೇ ಅರ್ಥಾತ್ರೆ ನೀವೆಲ್ಲರೂ ಬಿಗಿ ಇದ್ರಿ ಅಂದ್ರೆ ನಾವ್ ಏನ್ ಬೇಕಾದ್ರೂ ಬಂದ ತಕ್ಷಣ ರೆಡಿ ಅದ. ಇದ ಫಸ್ಟ್ ಇಲ್ಲಿರೋದ ಬೇಸ್ನ ನಾವು ಸರಿ ಇಟ್ಕೊಳ್ಳಿದಂಗ ನಾವು ಹೋರಾಟ ಮಾಡ್ತೇವೆ ಅಂದ್ರೆ ಇಲ್ಲ. ನಮ್ಮ ಕಡೆಯಿಂದ ಏನೇನ್ ಕಂಡೀಷನ್ಸ್ ಅದಾವು ಇವನ್ನೆಲ್ಲ ಅಪ್ಲೈ ಮಾಡ್ಕೊಳಕ ಅವ್ರು ಉಳಿದಾರೆಲ್ಲ ರೆಡಿ ಅದಾರ ಅಂತ ನಾವು ಮುಂದುವರೆ ಇಲ್ಲದ್ರೆ ಬೇಡ ಅನ್ನೋದು ಇದು ನಮ್ಮ ಅಭಿಪ್ರಾಯ. ನಮ್ಮ ಪರ್ಮಿಷನ್ ನಮ್ಮ ಹಾವೇರಿ ಜಿಲ್ಲಾದಾಗ ಯಾವ್ದಾ ಹಳ್ಳಿಯಾಗ ಹಬ್ಬ ಮಾಡ್ಬೇಕು ಅಂದ್ರೆ ಈ ಹೋರಾಟ ಸಮಿತಿ ಪರ್ಮಿಷನ್ ತಗೊಂಡ ಮಾಡ್ಬೇಕು ಅವ್ರು. ಹಂಗಿದ್ರೆ ಮಾತ್ರ ನಾವು ಮುಂದುವರೆ ನಾವು ಹೋರಾಟ ಸಮಿತಿಯ ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಯಾಕೆ ಗೊತ್ತೇ ಈಗ ನಾಳೆ ಬೆಳಗ್ಗೆ ಅಣ್ಣರ್ನ ವೈಯಕ್ತಿಕವಾಗಿ ರಾಜಕೀಯವಾಗಿ ತಗೊಂಬಂದೆ ಇವ್ರಿಗೆ ಆಗ್ಲಿಲ್ಲ ಹಬ್ಬ ಇಟ್ಟು ಅದ್ ಹಾಳು ಮಾಡಿ ತಗೊಂಬಂದ ಅಂದ್ರೆ ಮತ್ತೆ ಇಲ್ಲಿ ಕೆಲಸ ಪಕ್ಷ ಬಿಟ್ಟು ಮೀಟಿಂಗ್ ಮಾಡಕ್ ಬರಕ್ ತಯಾರು ಯಾವನು ಇಲ್ಲ. ಅರ್ಥಾತ್ರೆ ಈ ಮೀಟಿಂಗ್ ಮಾಡ್ಬೇಕು ಅಂದ್ರ ಇದ ಬಸ್ಸಪ್ಪ ರಾತ್ರಿ 11-12 ಗಂಟೆಗೆ ಫೋನ್ ಹಚ್ಚಿ ಎಲ್ಲರನ್ನ ಕಟ್ಸ್ಕೊಂಡ. ಅರ್ಥಾತ್ರೆ ಯಾಕೆ ಅವ್ಗ ಒಬ್ಬಂಗ ಹಟ್ಟುದಿಲ್ಲ ಎಲ್ಲರಿಗೂ ಇರ್ತೈತಿ. ಅರ್ಥಾತ್ರೆ ಇದನ್ನೆಲ್ಲಾ ಮಾಡ್ಕೊಂಡ್ ಬಂದ್ಮೇಲೆ ಆಗ್ಲಿಲ್ಲ ನನ್ನ ಮಕ್ಳು ಯಾವನ ಬಂದಿದ್ದ ಹಾಳು ಮಾಡಿ ಯಾಕಂದ್ರ ನೋಡ್ಬಿಟ್ಟೇವ್ ನಾವು ಅಣ್ಣರ ಇದ್ರ ಈ ಊರಿ ಹಬ್ಬ ಸೌಕರ್ಯದ ಅನ್ನೋದೈತಿ ನೋಡ್ರಿ ಇದೆ ಇದ್ರಂತ ಹೊಲಸು ಯಾವುದೂ ಇಲ್ಲ. ಇದು ಸೌಕರ್ಯದ ಅನ್ನೋದು ಈಗ ಆಗ್ತಾನೆ ಇಲ್ಲ. ಸೌಕರ್ಯ ತಗೊಂಬಂದ್ ಸಿಕ್ಸೋ ತನಕ ಅದನ್ನ ಮಜಾ ನೋಡೋ ತನಕ ಯಾವನು ಸುಮ್ಮನೆ ಇರೋಂಗಿಲ್ಲ. ಈಗ ನೀವು ಮಾತಾಡೋ ರೀತಿ ಬೇರೆ ಆಕತ್ರಿ, ನಾವು ಅನುಭವಿಸಿರೋರು ಮಾತಾಡೋ ರೀತಿನ ಬೇರೆ ಆಗತ್ತಿದ್ರಿ. ಅದಕ್ಕೆ ಹೇಳಿದ್ರಿ ನಾವು ಎಲ್ಲದಕ್ಕೂ ಬದ್ಧವಾಗಿ ನಿಂತ್ಕೊಂಡಿವಿ ಅಂದ್ಮೇಲೆ ನಮ್ದು ಒಂದು ಕಂಡೀಷನ್ಗಳು ಇದ್ದವನ್ಕ ಅವ್ರು ಓಕೆ ಆಕತಿ ಅಂತ ಅಂದ್ರೆ ಮಾತ್ರ ಅವ್ರು ಹಬ್ಬ ಇಡ್ಲಿ, ಇಲ್ಲದ್ರೆ ಬೇಡ. ಸಂಘದ ಒಂದು ಹೆಸರು ತಗೊಂಡು ಮಾಡಂಗಿದ್ರ ಈಗ ನಾವೇನ್ ಸ್ಟ್ರೈಕ್ ಮಾಡ್ಬೇಕು ಅಂತ ಏನ್ ಮಾಡೇವಲ್ರಿ ಅದ್ರದ್ದು ಒಂದು ಹೇಳ್ತೀನಿ ಕೇಳ್ರಿ. ನಾವು ಕರೆಕ್ಟಾಗಿ ಅವರಿಗೆ ಎಲ್ಲ ಊರಿಗಳು ಇಳಿಸಾಕ ಒಂದು ಗ್ರೌಂಡಿನ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ. ಯಾಕಂದ್ರೆ ನಡ ಬಸ್ ಸ್ಟ್ಯಾಂಡ್ ಊರಿ ಇಳುವನೋ ಅದಾನಿ ಸರ್ ಹೇಳಿದಂಗ ಆಗಲೇ ನೀವು ಇದಕ್ಕೋಸ್ಕರನ ಇದು ಹಾಳು ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಲ್ಲ ನಾವು ಅಂತ ಹೇಳಿ ಇದು ಬೆಂಕಿ ಹಚ್ಚೋನು ಅರ್ಧತ್ರೆ. ಅದಕ್ಕೆ ನಾವು ಕರೆಕ್ಟಾಗಿ ಈಗ ಗುರುವಾರ ದಿವಸ ಬೇಡ, ಇನ್ನು ಮುಂದಿನ ಗುರುವಾರ ಇಟ್ಕೊಂಡಾಗ ಕರೆಕ್ಟಾಗಿ ನಮ್ಗೆ ಯಾವ ಜಾಗ ಫಿಕ್ಸ್ ವ್ಯವಸ್ಥೆ ಮಾಡ್ಕೋಬೇಕು, ಅಲ್ಲಿ ಬಂದು ರೈತರಿಗೆ ವ್ಯವಸ್ಥೆ ನೋಡ್ಕೋಬೇಕ್ರಿ. ಎಲ್ಲ ಮಾಡಿ ಅದನ್ನ ಕರೆಕ್ಟಾಗಿ ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ಆಮೇಲೆ ನಾವು ಡೇಟ್ ಅನೌನ್ಸ್ ಮಾಡೋಣ. ಈಗ ಅವ್ರ ಜೊತೆಗೆ ನಮ್ಮ ಹಿಂಗೀಗ ಅದಾವು ಅವ್ರಿಗೆ ಅವರು ಏನೇನು ಅವ್ರ ಹೇಳಿದಾರೆ ಅವ್ನೇನೇನು ಪಾಲನೆ ಮಾಡ್ಬೇಕು ಏನೇನು ಬೇಕಂತ ಅವ್ರು ಹೇಳಿದಾರೆ. ಅವನ್ನೆಲ್ಲ ನಮ್ಮ ಕಡೆದನು ಮಾಡಕ್ ಆಗಿಲ್ಲ. ಇಷ್ಟು ಏನು ಮಾಡಕ್ ಆಗಿಲ್ಲ ಅಂತ ಹೇಳಿ ಎಲ್ಲ ಡಿಸ್ಕಷನ್ ಮಾಡಿ ತೋರ್ಸೋ ಇದು ಒಂದು ನಮ್ಮಲ್ಲಿ. ಯಾಕಂದ್ರೆ ಗುರುವಾರ ದಿನ ಆಗೋಂಗಿಲ್ರಿ, ಒಂದು ಸಲ ಕುತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ಕೊಂಡ್ರು. ಅವರು ನಮ್ಗೆಲ್ಲ ನಾವು ಅವ್ರಿಗೆ ಮನವೊಲಿಸೋಣ, ಅವ್ರ ಹೊಲದ ನಮ್ಗೆಲ್ಲ ಇದ್ರ ಸಹಕಾರ ಕೊಟ್ಟು ಅವೇನಪ್ಪ ಚೆನ್ನಾಗಿ ಮಾಡೋದು. ಇಲ್ಲಪ್ಪ ಅಂತಂದ್ರೆ ಅವ್ರು ಮಾಡಕ್ ಆಗಲ್ಲಪ್ಪ ಇವೆಲ್ಲ ಕೊಡಂಗಿಲ್ಲ ನಾವು ಅಂತಂದ್ರೆ ಉಗ್ರವಾಗಿ ಹೋರಾಟ ಮಾಡ್ಕೊಂಡು ಕಾನೂನು ಪ್ರಕಾರವಾಗಿ ಸರ್ ಹೇಳಿದ್ರು ಅದ್ರ ಪ್ರಕಾರವಾಗಿ ಎಲ್ಲ ನಿರ್ವಹಿಸ್ಕೊಂಡು ಮಾಡೋಣ. ಇದು ನಮ್ದು ಅನಿಸಿಕೆ.